ನೀವು ತುಂಬಾ ಒಳ್ಳೆಯವರು. ಅತ್ತೆ ನೀವಾ? ಮಿಥಿಲಾ, ಇದು ನೀನಾ? ಮನೆ ಮುದ್ದಿನ ಸೊಸೆಗೆ ಈ ತರದೊಂದು ಮುಖವಾಡ ಇದೆಯಾ? ಅತ್ತೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನೀವು ನೋಡಿದ್ದು ಕೇಳಿಸ್ಕೊಂಡಿದ್ದು ಅದ್ಯಾವುದು ನಿಜ ಅಲ್ಲ. ಅಮ್ಮನ ಖುಷಿ ಪಡಿಸೋದಿಕ್ಕೆ ಇದೆಲ್ಲ. ನಾನ್ ಕತೆ ಬರಿತೀನಿ. 100 ಮುಖವಾಡದ ಹೆಂಗಸರು ಅದರಲ್ಲಿ ಬಂದ್ ಹೋಗ್ತಾರೆ. ಆದ್ರೆ ನೀನು ನನ್ ಕಣ್ಮುಂದೆ ಈ ತರ. ಅತ್ತೆ ಅದು ಏನು ಹೇಳ್ಬೇಡ ನೀನು. ಇಷ್ಟು ವರ್ಷ ನಾನು ಎಷ್ಟು ನೋವು ತಿಂದಿದ್ದೀನಿ ಗೊತ್ತಾ ಮಿಥಿಲಾ ನಿಂಗೆ? ಅದು ಹಾಗಲ್ಲ ಅತ್ತೆ. ಮೋಸ, ದ್ರೋಹ, ಮೋಸ, ಎಲ್ಲ ಮೋಸ, ದ್ರೋಹ. ಈ ಮನೆಗೆ ಸೊಸೆ ಆಗಿ ಬಂದೆ. ಆದ್ರೆ ಒಂದೇ ಒಂದು ದಿನನೂ ಸೊಸೆ ಅನ್ನೋ ಮರ್ಯಾದೆ ಸಿಗ್ಲಿಲ್ಲ. ಗಂಡನ್ಗೆ ಗೌರವ ಇಲ್ಲ, ಮಗನ್ಗೆ ಅಧಿಕಾರ ಇಲ್ಲ. ಒಂದೊಂದ್ಸಲ ಈ ಮನೆಗೆ ಸೊಸೆ ಆಗಿದ್ದೆ ತಪ್ಪು ಅನ್ನೋ ಭಾವನೆ ಬಂದಿತ್ತು. ಆದ್ರೆ ಈಗ ನೀನು. ಅತ್ತೆ ಅದು ಇವತ್ತಿಗೆ ನನಗೆ ಸಮಾಧಾನ ಆಯ್ತು. ಈ ಮನೆಯಲ್ಲಿ ನಮ್ಗೋಸ್ಕರ ಮಾತಾಡೋರು ಯಾರು ಇಲ್ಲ ಅನ್ಕೊಂಡಿದ್ದೆ. ಗಂಡ ಮಾತಾಡ್ಲಿಲ್ಲ, ಮಗ ಕೇಳಲಿಲ್ಲ. ಆದ್ರೆ ನಮ್ ಕಡೆ ನನ್ ಸೊಸೆ ಇದ್ದಾಳೆ. ನನ್ ಸೊಸೆ ನನ್ ಕನ್ಸನ್ನ ನಿಜ ಮಾಡ್ತಾಳೆ. ಈ ಮನೇಲಿ ನಾನ್ ಕಳ್ಕೊಂಡಿರೋ ಸ್ವಾಭಿಮಾನ, ನನ್ ಗಂಡ ಕಳ್ಕೊಂಡಿರೋ ಮರ್ಯಾದೆ, ನನ್ ಮಗ ಕಳ್ಕೊಂಡಿರೋ ಪ್ರೀತಿ, ಇದೆಲ್ಲದನ್ನು ಮತ್ತೆ ಪಡ್ಕೊಳ್ಳೋ ಕನ್ಸು ನಂದು. ನಾವು ಕಳೆಯೋ ಒಂದೊಂದು ನಿಮಿಷಕ್ಕೂ ಬೆಲೆ ಇದೆ ಹರ್ಷಿತ್. ಕಳ್ಕೊಂಡಿದ್ದಿನ ತುಂಬಿಸೋ ಸಾಮರ್ಥ್ಯನೂ ನಿನ್ಗಿಲ್ಲ. ಆ ಕನ್ಸು ನನ್ಸ್ ಮಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಅತ್ತೆ ಇಷ್ಟು ದಿನ ಈ ಮನೆಯಲ್ಲಿ ವಿರಾಜು ವೈಜಯಂತಿಗೆ ಬಿಟ್ರೆ ಯಾರಿಗೂ ಅಧಿಕಾರ ಗೌರವ ಸಿಕ್ಕಿಲ್ಲ ಮಿಥಿಲಾ. ನೀನ್ ಅದನ್ನೆಲ್ಲ ಒಪ್ಕೊಂಡು ಎಲ್ಲಿ ಕೈ ಕಟ್ಕೊಂಡು ಕೂರ್ತೀಯೋ, ತ್ಯಾಗ ಮಾಡ್ತೀಯೋ ಅಂತ ಭಯಪಟ್ಟಿದ್ದೆ. ಎಲ್ಲಿ ಅವ್ರ ಗುಲಾಮ್ರ ತರ, ಅಂದ್ರೆ ನಿಮ್ ಮಾವ ನಿನ್ ಗಂಡನ್ ತರ ಇದ್ಕೊಂಡು ನೀನು ಮೂಲೆ ಗುಂಪಾಗ್ತೀಯೋ ಅನ್ನೋ ಭಯ ಇತ್ತು. ಆದ್ರೆ ನಿನ್ಗೂ ಗೌರವ ಪಡ್ಕೊಳ್ಳೋ, ಅಧಿಕಾರ ಪಡ್ಕೊಳ್ಳೋ ಕಿಚ್ಚಿದೆ ಅಂತ ಕೇಳಿ ನನಗ್ ತುಂಬಾ ಖುಷಿ ಆಯ್ತು. ಇದೇ ನನಗ್ ಬೇಕಾಗಿರೋದು. ಇವತ್ತು ನನ್ನ ಕಥೆಲಿ ನೀನು ಹೀರೋಯಿನ್ ಆಗ್ಬಿಟ್ಟೆ ಮಿಥಿಲಾ. ಆದ್ರೆ ಅತ್ತೆ, ನನ್ನ ಹೋರಾಟದ ಮಧ್ಯೆ ನಿಮ್ಮನ್ನ ಹೇಳ್ಕೊಳಕ್ ನಂಗಿಷ್ಟ ಇಲ್ಲ. ನೀನ್ ಹೇಳ್ದಿಲ್ಲ ಅಂದ್ರೂ ನಾನ್ ಬರ್ತೀನಿ. ಯಾಕೆ ಗೊತ್ತಾ? ನೀನು ನನ್ ಗಂಡ ಮಗನ ಅಧಿಕಾರಕ್ಕೋಸ್ಕರ ನಿಲ್ತಾ ಇದೀಯ. ಅರು ಅಮ್ಮನ್ ತಾರತಮ್ಯದ ವಿರುದ್ಧ ಇದ್ಯಾ. ಏನೇ ಬರ್ಲಿ ನಿನ್ ಹಿಂದೆ ನಾನ್ ನಿಂತಿರ್ತೀನಿ. ನಿನ್ ಎಲ್ಲಾ ನಿರ್ಧಾರನು ಪ್ರಶ್ನೆ ಮಾಡದೆ ಒಪ್ಕೋತೀನಿ. ನಮ್ಗೋಸ್ಕರ ನೀನು ಸಿಗ್ಬೇಕಾಗಿರೋ ಸ್ಥಾನಕ್ಕೆ ಹೋರಾಡ್ತೀಯ ಅಲ್ವಾ? ಸಿಗ್ಬೇಕು, ಹೋರಾಡ್ಬೇಕು. ಈ ಮನೆಯಲ್ಲಿ ಯಾರೆಲ್ಲ ನಮ್ಮನ್ನ, ನನ್ನ ಮಾವನ್ನ ಮೂಲೆ ಗುಂಪು ಮಾಡಿದಾರೋ, ಯಾರೆಲ್ಲ ಹರ್ಷಿತ್ನ ನಿರ್ಲಕ್ಷ್ಯ ಮಾಡಿದಾರೋ ಅವರೆಲ್ಲರ ವಿರುದ್ಧ ನಾನ್ ನಿಲ್ತೀನಿ. ಅರಮನೆ ನಮ್ಮ ಅರಮನೆ ಆಗುತ್ತೆ. ನೋಡ್ತಾ ಇರಿ.